ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 29ನೇ ಜೂನ್ 2022ರ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಪ್ರಚಲಿತ ಘಟನೆಗಳ PDF ಅನ್ನ ನೀವು ಜ್ಞಾನಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 196, and we appreciate Srivatsa, Srishail, Mahesh, Chandamma, Praveen, Chidanand, Vinayaka, Bhagesh, Rakshita, Harish, and many others also have given correct answers. Thank you very much for your participation. With this, let's get into the first article. ಸೊ ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ MSME ಅಂದ್ರೆ ಮೀಡಿಯಂ ಸ್ಮಾಲ್ ಮೈಕ್ರೋ ಎಂಟರ್ಪ್ರೈಸಸ್, ಸೂಕ್ಷ್ಮ ಸಣ್ಣ ಮತ್ತು ಮಾಧ್ಯಮ ಈ ಒಂದು ಕೈಗಾರಿಕೆಗಳೇನಿರ್ತವೆ, ಸೊ ಈ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಉದ್ಯಮಗಳಿಗೆ ಸಂಬಂಧಪಟ್ಟಂತೆ 3 ಹೊಸ ಯೋಜನೆಗಳನ್ನ ಅಥವಾ ಸ್ಕೀಮ್ಸ್ ಅನ್ನ ಲಾಂಚ್ ಮಾಡಿರ್ತಾರೆ. ಆ 3 ಯೋಜನೆಗಳೇನು, ಅವುಗಳ ಆಬ್ಜೆಕ್ಟಿವ್ಸ್ ಅಥವಾ ಏಮ್ಸ್ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದ್ರಲ್ಲಿ ಬರ್ತಕ್ಕಂಥ ಮೊದಲನೇ ಒಂದು ಸ್ಕೀಮ್ ಅನ್ನ ನಾವು ರ್ಯಾಂಪ್ ಅಂತ ಕರಿತೀವಿ. ಸೊ ರ್ಯಾಂಪ್ ಅಂದ್ರೆ ರೈಸಿಂಗ್ ಅಂಡ್ ಆಕ್ಸಿಲರೇಟಿಂಗ್ MSME ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಒಂದು MSMEಗಳ ಕಾರ್ಯಕ್ಷಮತೆ ಏನಿರುತ್ತೆ, ಸೊ ಅದನ್ನ ರೈಸ್ ಅಂದ್ರೆ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಮತ್ತೆ ಆಕ್ಸಿಲರೇಟ್ ಅಂದ್ರೆ ಅದನ್ನ ವೇಗವರ್ಧನೆ ಮಾಡ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ ನ ಪ್ರಮುಖವಾದ ಗುರಿ ಏನು ಅಂದ್ರೆ ಟು ಸ್ಕೇಲ್ ಅಪ್ ದಿ ಇಂಪ್ಲಿಮೆಂಟೇಷನ್ ಕೆಪಾಸಿಟಿ ಅಂಡ್ ಕವರೇಜ್ ಆಫ್ MSME. ಅಂದ್ರೆ ಸೊ ನಿನ್ನೆಯ ಒಂದು ಆರ್ಟಿಕಲ್ ಅಲ್ಲಿ ನಾವು MSMEಗಳ ಬಗ್ಗೆ ಚರ್ಚೆ ಮಾಡುವಾಗ, ಸೊ MSMEಗಳು ದೇಶದ ಆರ್ಥಿಕತೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ಏನಂದ್ರೆ ಆರ್ಥಿಕತೆ ವೃದ್ಧಿ ಆಗುತ್ತೆ, ಅದಾದ್ಮೇಲೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವೆರಡಕ್ಕೆ ಪೂರಕವಾಗಿ ಅವುಗಳ ಅನುಷ್ಠಾನದ ಸಾಮರ್ಥ್ಯ ಅಂದ್ರೆ MSMEಗಳ ಸ್ಥಾಪನೆ ಏನಿರುತ್ತೆ ಅದನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ರ್ಯಾಂಪ್ ಯೋಜನೆಯ ಪ್ರಮುಖ ಗುರಿಯಾಗಿರುತ್ತೆ. ಅದಾದ್ಮೇಲೆ ಅದರ ವ್ಯಾಪ್ತಿ ಏನಿರುತ್ತೆ, ಅದರ ಕವರೇಜ್ ಏನಿರುತ್ತೆ ಅದನ್ನ ಸ್ಕೇಲ್ ಅಪ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಗುರಿಯಾಗಿರುತ್ತೆ. ಹಾಗಿದ್ರೆ ಇದರಲ್ಲಿ ಪ್ರಮುಖವಾಗಿ ಏನೇನು ಆಕ್ಟಿವಿಟೀಸ್ ನ ಮಾಡ್ತಾರೆ ಅಂದ್ರೆ ಫೋಸ್ಟರಿಂಗ್ ಇನೋವೇಷನ್ ಅಂದ್ರೆ ನಾವೀನ್ಯತೆಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಕ್ಕಂಥದ್ದು, ಎನ್ಕರೇಜಿಂಗ್ ಐಡಿಯೇಷನ್ ಅಂದ್ರೆ ಕಲ್ಪನೆಗಳನ್ನ ಅಂದ್ರೆ ಹೊಸ ಪ್ರಾಡಕ್ಟ್ಸ್ ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಅಥವಾ ಹೊಸ ಸರ್ವಿಸಸ್ ನ ಇನ್ವೆಂಟ್ ಮಾಡ್ತಕ್ಕಂಥದ್ದು, ಇದಕ್ಕೆ ಹೆಚ್ಚು ಪ್ರಾವೀಣ್ಯತೆ ಅಥವಾ ಪ್ರಾಧಾನ್ಯತೆ ಕೊಡಲಾಗುತ್ತೆ. ಅದಾದ್ಮೇಲೆ ಇನ್ಕ್ಯುಬೇಟಿಂಗ್ ನ್ಯೂ ಬಿಸ್ನೆಸ್ ಮತ್ತೆ ಎಂಟರ್ಪ್ರೈಸಸ್ ಅಂದ್ರೆ ಹೊಸ ಉದ್ಯಮಗಳನ್ನು ಮತ್ತೆ ಎಂಟರ್ಪ್ರೈಸಸ್ ಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಡ್ತಕ್ಕಂಥದ್ದು ರ್ಯಾಂಪ್ ಸ್ಕೀಮ್ ನ ಒಂದು ಪ್ರಮುಖವಾದ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಎರಡನೇ ಸ್ಕೀಮ್ MSMEಗೆ ಸಂಬಂಧಪಟ್ಟಂತೆ ಎರಡನೇ ಸ್ಕೀಮ್ ಅನ್ನ ನಾವು CBFTE ಅಂತ ಕರಿತೀವಿ. ಸೊ CBFTE ಅಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ಫಸ್ಟ್ ಟೈಮ್ MSME ಎಕ್ಸ್ಪೋರ್ಟರ್ಸ್ ಅಂದ್ರೆ ಮೊದಲ ಬಾರಿಗೆ MSME ರಫ್ತುದಾರರ ಸಾಮರ್ಥ್ಯ ನಿರ್ಮಾಣ ಅಂತ ಕರಿತೀವಿ. ಸೊ ಇಲ್ಲಿ ಎಕ್ಸ್ಪೋರ್ಟರ್ಸ್ ಅಥವಾ ರಫ್ತುದಾರರು ಅಂದ ಕೂಡಲೇ ನಮಗೆ ಒಂದು ಪಾಯಿಂಟ್ ಸ್ಟ್ರೈಕ್ ಆಗಬೇಕು. ಸೊ ಈ MSMEಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಸರ್ವಿಸಸ್ ಆಗಿರ್ಬೋದು, ಅವು ಉತ್ಪನ್ನಗಳಾಗಿರ್ಬೋದು ಅಥವಾ ಸೇವೆಗಳಾಗಿರ್ಬೋದು, ಸೊ ಅವುಗಳು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಗೆ ಸೂಟಬಲ್ ಆಗಿರೋ ಹಾಗೆ ಅಂದ್ರೆ ಜಾಗತಿಕ ಮಾರುಕಟ್ಟೆಗೆ ಬೇಕಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಗುಣಮಟ್ಟದ ಉತ್ಪನ್ನಗಳನ್ನ ಮತ್ತು ಸೇವೆಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಈ ಒಂದು CBFTE ಸ್ಕೀಮ್ ನ ಒಂದು ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ಮೂರನೇ ಸ್ಕೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ PMEGP ಅಂತ ಕರಿತೀವಿ. ಸೊ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ, ಅಂದ್ರೆ ಪ್ರಧಾನ ಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂತ ಕರಿತಾ ಇದ್ವಿ. ಸೊ ಈ ಒಂದು ಕಾರ್ಯಕ್ರಮ, ಸೊ ಇದರಲ್ಲಿ ಇದನ್ನ ರಿವೈಸ್ ಮಾಡಿದ್ದಾರೆ. ಇದೊಂದು ಹೊಸ ಒಂದು ಕಾರ್ಯಕ್ರಮ ಆಗಿರೋದಿಲ್ಲ, ಒಂದು ಹೊಸ ಫೀಚರ್ ನ ಆಡ್ ಮಾಡಿರ್ತಾರೆ. ಅಂದ್ರೆ ಒಂದು ಹೊಸ ಗುಣಲಕ್ಷಣವನ್ನ ಅಥವಾ ವೈಶಿಷ್ಟ್ಯವನ್ನ ಈ ಒಂದು ಸ್ಕೀಮ್ಗೆ ಸೇರಿಸಿರ್ತಾರೆ. ಆ ಒಂದು ಅಡಿಷನ್ ಏನು ಅಂದ್ರೆ, ಸೊ ಇವಾಗ ಪ್ರಾಜೆಕ್ಟ್ ಕಾಸ್ಟ್ ಏನಿರುತ್ತೆ ಅಂದ್ರೆ MSMEಗಳ ಒಂದು ಪ್ರಾಜೆಕ್ಟ್ ಅಥವಾ ಯೋಜನಾ ವೆಚ್ಚ ಏನಿರುತ್ತೆ, ಸೊ ಅದನ್ನ 50 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿರ್ತಾರೆ. ಅಂದ್ರೆ ಮುಂಚೆ ಎಷ್ಟು ಕೊಡ್ತಾ ಇದ್ರು ಅಂದ್ರೆ 25 ಲಕ್ಷ ಕೊಡ್ತಾ ಇದ್ರು. ಯಾವ್ದ್ರಲ್ಲಿ ಅಂದ್ರೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಥವಾ ಉತ್ಪಾದನಾ ವಲಯಕ್ಕೆ ಮುಂಚೆ 25 ಲಕ್ಷ ಕೊಡ್ತಾ ಇದ್ರು, ಇವಾಗ ಅದನ್ನ 50 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಅದಾದ್ಮೇಲೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಅಥವಾ ಸೇವಾ ವಲಯವನ್ನ ನಾವು ತೆಗೆದುಕೊಂಡಾಗ ಮುಂಚೆ 10 ಲ್ಯಾಕ್ ರುಪೀಸ್ ಕೊಡ್ತಾ ಇದ್ರು, ಇವಾಗ ಅದನ್ನ 20 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿರ್ತಾರೆ. ಇದ್ರ ಜೊತೆಗೆ ಸೊ ಕೆಲವೊಂದು ಸಬ್ಸಿಡೀಸ್ ನ ಕೊಡ್ತಾರೆ. ಅಂದ್ರೆ ಈ ಕೆಲವೊಂದು ಕ್ಯಾಟಗರಿ ಆಫ್ ಪೀಪಲ್ ಅಥವಾ ಕೆಲವೊಂದು ಪ್ರದೇಶಗಳಿಗೆ, ಅವ್ರು ಯಾರು ಅಂದ್ರೆ ಈ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಥವಾ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಅಂತ ಕರಿತೀವಿ.
ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಹಿಂದುಳಿದ ಜಿಲ್ಲೆಗಳು ಅಂತ ಕರಿತೀವಿ. ಅದಾದ್ಮೇಲೆ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ತೃತೀಯ ಲಿಂಗಿಗಳು ಯಾರಿರ್ತಾರೆ, ಸೊ ಇವರಿಗೆಲ್ಲ ಕೆಲವೊಂದು ರಿಯಾಯಿತಿಗಳನ್ನ ಕೂಡ ಕೊಡ್ಲಿಕ್ಕೆ ಸೊ ಹೊಸ ಫೀಚರ್ಸ್ ನ ಇದರಲ್ಲಿ ಆಡ್ ಮಾಡಿರ್ತಾರೆ. ಸೊ ಇದ್ರ ಜೊತೆಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅಂದ್ರೆ ಈ ಎಲ್ಲಾ ಒಂದು ಎಂಟರ್ಪ್ರಿನಿಯರ್ಶಿಪ್ ಏನಿರುತ್ತೆ ಸೊ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಅವ್ರಿಗೆ ಸಪೋರ್ಟ್ ಕೂಡ ಕೊಡ್ತಾರೆ. ಸೊ ಇದರಲ್ಲಿ ಯಾರನ್ನ ಇನ್ಕ್ಲೂಡ್ ಮಾಡ್ತಾರೆ ಅಂದ್ರೆ ಬ್ಯಾಂಕಿಂಗ್ ಟೆಕ್ನಿಕಲ್ ಮತ್ತೆ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ಸ್ ಅಂದ್ರೆ ಬ್ಯಾಂಕಿಂಗ್ ತಾಂತ್ರಿಕ ಮತ್ತು ಮಾರುಕಟ್ಟೆ ತಜ್ಞರನ್ನ ಇದರಲ್ಲಿ ತೊಡಗಿಸಿಕೊಳ್ಳುವುದರ ಮುಖಾಂತರ ಹ್ಯಾಂಡ್ ಹೋಲ್ಡಿಂಗ್ ಬೆಂಬಲವನ್ನ ಕೂಡ ಕೊಡಲಾಗುತ್ತೆ. ಸೊ ಇಷ್ಟು 3 ಸ್ಕೀಮ್ಸ್ ಎಂಇಗೆ ಸಂಬಂಧಪಟ್ಟಂತೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತೀವಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಡಾಕ್ ಕರ್ಮಯೋಗಿ ಅಂತ ಕರಿತೀವಿ. ಸೊ ಡಾಕ್ ಅಂದ್ರೆ ನಿಮ್ಗೆ ಕನ್ನಡದಲ್ಲಿ ನಾವು ಇದನ್ನ ಪೋಸ್ಟ್ ಮಾಸ್ಟರ್ ಅಂತ ಕರಿತೀವಿ. ಸೊ ಪೋಸ್ಟ್ ಆಫೀಸರ್ಸ್ ಏನಿರ್ತಾರೆ ಸೊ ಅವರ ಒಂದು ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಲಿಕ್ಕೆ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿರ್ತಾರೆ. ಸೊ ಅದನ್ನ ನಾವು ಡಾಕ್ ಕರ್ಮಯೋಗಿ ಅಂತ ಕರಿತೀವಿ. ಸೊ ಡಾಕ್ ಕರ್ಮಯೋಗಿ ಇದೊಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಇದು ಯಾರು ಲಾಂಚ್ ಮಾಡಿದ್ದಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂಚೆ ಇಲಾಖೆಯ ವತಿಯಿಂದ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ದಿಸ್ ಪೋರ್ಟಲ್ ಅಂದ್ರೆ ಈ ಲರ್ನಿಂಗ್ ಪೋರ್ಟಲ್ ಏನಿದೆ, ದಿಸ್ ಇಸ್ ಬಿನ್ ಡೆವಲಪ್ಡ್ ಇನ್ ಹೌಸ್ ಅಂಡರ್ ದಿ ವಿಷನ್ ಆಫ್ ಮಿಷನ್ ಕರ್ಮಯೋಗಿ. ಅಂದ್ರೆ ಸೊ ಮಿಷನ್ ಕರ್ಮಯೋಗಿ ಬಗ್ಗೆ ನಾವು ಬಹಳ ಹಿಂದೆ ಡಿಸ್ಕಸ್ ಮಾಡಿದ್ವಿ. ಸೊ ಮಿಷನ್ ಕರ್ಮಯೋಗಿಯ ಅಡಿಯಲ್ಲಿ ಇನ್ ಹೌಸ್ ನಲ್ಲಿ ಈ ರೀತಿಯ ಈ ಪೋರ್ಟಲ್ ಅನ್ನ ಡಾಕ್ ಕರ್ಮಯೋಗಿ ಅಂತಕ್ಕಂಥ ಈ ಪೋರ್ಟಲ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಮಿಷನ್ ಕರ್ಮಯೋಗಿ ಅಂದ್ರೆ ಈ ಎಂಪ್ಲಾಯೀಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಯಾರಿರ್ತಾರೆ ಅಂದ್ರೆ ಭಾರತ ಸರ್ಕಾರದ ಉದ್ಯೋಗಿಗಳು ಯಾರಿರ್ತಾರೆ ಅವರ ಒಂದು ದಕ್ಷತೆಯನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಅಂದ್ರೆ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಮಿಷನ್ ಕರ್ಮಯೋಗಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಿವಿಲ್ ಸರ್ವೆಂಟ್ಸ್ ಏನಿರ್ತಾರೆ ಸೊ ಅವರ ಒಂದು ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡ್ಲಿಕ್ಕೆ ಮಿಷನ್ ಕರ್ಮಯೋಗಿ ಅನ್ನೋದನ್ನ ಬಹಳ ಹಿಂದೆ ಲಾಂಚ್ ಮಾಡಿದ್ರು. ಈ ಮಿಷನ್ ಕರ್ಮಯೋಗಿ ಅಡಿಯಲ್ಲಿ ಇವಾಗ ಡಾಕ್ ಕರ್ಮಯೋಗಿ ಅಂತಕ್ಕಂಥ ಒಂದು ಇ ಲರ್ನಿಂಗ್ ಪೋರ್ಟಲ್ ಅನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಈ ಒಂದು ಮಿಷನ್ ಕರ್ಮಯೋಗಿಯ ಒಂದು ಪ್ರಮುಖವಾದ ಆಂಬಿಷನ್ ಏನು ಅಂದ್ರೆ ಮಿನಿಮಮ್ ಗವರ್ನಮೆಂಟ್ ಮತ್ತೆ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಕರಿತೀವಿ. ಅಂದ್ರೆ ಕನಿಷ್ಠ ಸರ್ಕಾರ ಅಂದ್ರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಖ್ಯೆ ಕಡಿಮೆ ಇರಬೇಕು, ಮತ್ತೆ ಗರಿಷ್ಠ ಆಡಳಿತ ಅಂದ್ರೆ ಅವ್ರು ಕೊಡ್ತಕ್ಕಂಥ ಸೇವೆ ಅಧಿಕವಾಗಿರ್ಬೇಕು ಅನ್ನೋದನ್ನ ಸಾಕಾರಗೊಳಿಸ್ಲಿಕ್ಕೆ ಸೊ ಈ ಒಂದು ಮಿಷನ್ ಕರ್ಮಯೋಗಿ ಅನ್ನೋದನ್ನ ಲಾಂಚ್ ಮಾಡಿದ್ರು. ಅದಾದ್ಮೇಲೆ ಈ ಒಂದು ಡಾಕ್ ಕರ್ಮಯೋಗಿಯಲ್ಲಿ ಏನ್ ಮಾಡ್ತಾರೆ ಅಂತ ಡಿಸ್ಕಸ್ ಮಾಡೋದಾದ್ರೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಎನ್ಹಾನ್ಸ್ ದಿ ಕಾಂಪಿಟೆನ್ಸೀಸ್ ಆಫ್ ಅಬೌಟ್ 4 lakh ಗ್ರಾಮೀಣ್ ಡಾಕ್ ಸೇವಕ್ಸ್ ಅಂಡ್ ಡಿಪಾರ್ಟ್ಮೆಂಟಲ್ ಎಂಪ್ಲಾಯೀಸ್. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಡಾಕ್ ಸೇವಕರು ಅಂದ್ರೆ ಪೋಸ್ಟ್ ಮಾಸ್ಟರ್ಸ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಅಂಚೆಯನ್ನ ನೀಡ್ತಕ್ಕಂಥ ಉದ್ಯೋಗಿಗಳು ಅಂತ ನಾವೇನ್ ಕರಿತೀವಿ, ಮತ್ತೆ ಇಲಾಖಾ ಉದ್ಯೋಗಿಗಳು ಯಾರಿರ್ತಾರೆ ಅಂದ್ರೆ ಪರ್ಟಿಕ್ಯುಲರ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ 4 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಿಗಳಿಗೆ ಟ್ರೈನಿಂಗ್ ನ ಕೊಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದಾಗಿರುತ್ತೆ. ಸೊ ಇದರಲ್ಲಿ ಟ್ರೈನಿಂಗ್ ವಿಲ್ ಬಿ ಪ್ರೊವೈಡೆಡ್ ಬೋತ್ ಆನ್ಲೈನ್ ಅಂಡ್ ಕ್ಯಾಂಪಸ್ ಮೋಡ್ ಅಂದ್ರೆ ಹೈಬ್ರಿಡ್ ಮೋಡ್ ಅಂತ ನಾವೇನ್ ಕರಿತೀವಿ. ಸೊ ಆನ್ಲೈನ್ ನಲ್ಲೂ ಕೂಡ ಅವರಿಗೆ ತರಬೇತಿ ಕೊಡಲಾಗುತ್ತೆ, ಮತ್ತೆ ಕ್ಯಾಂಪಸ್ ಮೋಡ್ ನಲ್ಲೂ ಕೂಡ ಅಂದ್ರೆ ನೇರವಾಗಿ ಕೂಡ ಅವರಿಗೆ ತರಬೇತಿಯನ್ನ ಕೊಡಲಾಗುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನ ನಾವು ಡಾಕ್ ಕರ್ಮಯೋಗಿ ಅಂತ ಕರಿತೀವಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ರಿಂಪ್ಯಾಕ್ಟ್ 2022. ಸೊ ಇದೊಂದು ನಮ್ಮ ಒಂದು ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇದನ್ನ ನಾವು ರಿಂಪ್ಯಾಕ್ಟ್ 2022 ಅಂತ ಕರಿತೇವೆ. ಇದರಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಎಷ್ಟು ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಇಂಡಿಯಾದಿಂದ ಯಾರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲ್ಲದನ್ನ ತಿಳ್ಕೊಳ್ತಾ ಬರೋಣ. ಸೊ ಇಂಡಿಯಾ ವತಿಯಿಂದ INS ಸತ್ಪುರ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಇದು ಎಲ್ಲಿ ನಡೀತಾ ಇದೆ ಅಂದ್ರೆ ಈ ಒಂದು ರಿಂಪ್ಯಾಕ್ಟ್ 2022 ಅಂತಕ್ಕಂಥದ್ದು ಎಲ್ಲಿ ನಡೀತಾ ಇದೆ ಅಂದ್ರೆ ಪರ್ಲ್ ಹಾರ್ಬರ್ ಹವಾಯಿನಲ್ಲಿರ್ತಕ್ಕಂಥ ಪರ್ಲ್ ಹಾರ್ಬರ್ ನಲ್ಲಿ ಈ ಒಂದು ಎಕ್ಸರ್ಸೈಸ್ ನಡೀತಾ ಇದೆ. ಸೊ INS ಸತ್ಪುರ ಜೊತೆಗೆ P8I ಮೆರಿಟೈಮ್ ಪ್ಯಾಟ್ರೋಲ್ ಏರ್ಕ್ರಾಫ್ಟ್ ಕೂಡ ಅಂದ್ರೆ ಭಾರತೀಯ ನೌಕಾಪಡೆಯ P8I ಕಡಲ ಗಸ್ತು ವಿಮಾನ ಕೂಡ ಈ INS ಸತ್ಪುರ ಇಂಡಿಯನ್ ನೇವಲ್ ಶಿಪ್, ಈ ಮೊದಲ ಚಿತ್ರದಲ್ಲಿ ನೀವೇನ್ ಕಾಣಿದ್ರಿ ಸೊ ಇದು ಇಂಡಿಯನ್ ನೇವಲ್ ಶಿಪ್ ಆಗಿರುತ್ತೆ, ಸತ್ಪುರ ಆಗಿರುತ್ತೆ. ಇದ್ರ ಜೊತೆಗೆ ಒಂದು ಕಡಲ ಗಸ್ತು ವಿಮಾನ ಕೂಡ ಈ ಒಂದು ರಿಂಪ್ಯಾಕ್ ಅಲ್ಲಿ ಭಾರತದ ವತಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಇದೊಂದು ಬೈನಿಯಲ್ ಇವೆಂಟ್ ಆಗಿರುತ್ತೆ, ಅಂದ್ರೆ ದ್ವೈವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದರಲ್ಲಿ 27 ಕಂಟ್ರೀಸ್ 27 ರಾಷ್ಟ್ರಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಎಕ್ಸರ್ಸೈಸ್ ಇದಾಗಿರುತ್ತೆ. ಸೊ ಹಾಗಿದ್ರೆ INS ಸತ್ಪುರ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಇಂಡಿಯನ್ ನೇವಲ್ ಶಿಪ್ ಸತ್ಪುರ್ ಅಂತಕ್ಕಂಥದ್ದು ಇಂಡಿಜಿನಿಯಸ್ಲಿ ಡಿಸೈನ್ಡ್ ಅಂಡ್ ಬಿಲ್ಟ್ 6000 ಟನ್ ಗೈಡೆಡ್ ಮಿಸೈಲ್ ಸ್ಟೆಲ್ತ್
ಫ್ರಿಗೇಟ್ ಆಗಿರುತ್ತೆ. ಅಂದ್ರೆ ಇದನ್ನ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿರ್ತಕ್ಕಂಥವ್ರು ನಾವೇನೆ, ಅದನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ನಾವೇನೆ. ಸೊ ಇದು 6000 ಟನ್ ಮಾರ್ಗದರ್ಶಿ ಕ್ಷಿಪಣಿ ಸ್ಟೆಲ್ತ್ ಫ್ರಿಗೇಟ್ ಆಗಿರುತ್ತೆ. ಸೊ ಇದು ಏರ್ ಅಟ್ಯಾಕ್ಸ್ ಆಗಿರ್ಬೋದು, ಸರ್ಫೇಸ್ ಅಟ್ಯಾಕ್ಸ್ ಆಗಿರ್ಬೋದು, ಅಥವಾ ಅಂಡರ್ ವಾಟರ್ ಅಂದ್ರೆ ಗಾಳಿ, ಮೇಲ್ಮೈ ಮತ್ತು ನೀರೊಳಗಿನ ಶತ್ರುಗಳನ್ನ ಹುಡುಕಿ ನಾಶ ಮಾಡ್ತಕ್ಕಂಥ ಒಂದು ನೇವಲ್ ಶಿಪ್ ಇದಾಗಿರುತ್ತೆ. ಇದನ್ನ ನಾವು INS ಸತ್ಪುರ ಅಂತ ಕರಿತೀವಿ. ಸೊ ಇದು ಎಲ್ಲಿದೆ ಅಂದ್ರೆ, ಎಲ್ಲಿ ಇದನ್ನ ಡೆಪ್ಲಾಯ್ ಮಾಡಿರ್ತಾರೆ ಅಂದ್ರೆ ಈಸ್ಟರ್ನ್ ಫ್ಲೀಟ್ ಅಂದ್ರೆ ಈ ವಿಶಾಖಪಟ್ಟಣಂ ಅಲ್ಲಿ ಇದನ್ನ ಡೆಪ್ಲಾಯ್ ಮಾಡಿರ್ತಾರೆ. ಸೊ ಇವಾಗ ಇದನ್ನ ರಿಂಪ್ಯಾಕ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ತೆಗೆದುಕೊಂಡು ಹೋಗಿರ್ತಾರೆ. ಸೊ ಹಾಗಿದ್ರೆ ಈ ಒಂದು ಎಕ್ಸರ್ಸೈಸ್ ಎಲ್ಲಿ ನಡೀತಾ ಇದೆ ಅಂದ್ರೆ ಹವಾಯ್ ಐಲ್ಯಾಂಡ್ಸ್. ಈ ಹವಾಯ್ ಐಲ್ಯಾಂಡ್ಸ್ ಅಂತಕ್ಕಂಥದ್ದು US ಗೆ ಸೇರಿರ್ತಕ್ಕಂಥ ದ್ವೀಪಗಳಾಗಿರುತ್ತೆ. ನೀವಿಲ್ಲಿ US ನ ನೋಡ್ಬೋದಾಗಿರುತ್ತೆ. ಸೊ US ನಿಂದ ಬಹಳ ದೂರ ಕೆಲವೊಂದು ಐಲ್ಯಾಂಡ್ಸ್, ಪೆಸಿಫಿಕ್ ಓಷನ್ ಅಲ್ಲಿ ಕೆಲವೊಂದು ಐಲ್ಯಾಂಡ್ಸ್ ಇರುತ್ತೆ. ಸೊ ಅದನ್ನ ನಾವು ಹವಾಯ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಈ ಐಲ್ಯಾಂಡ್ಸ್ ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ನಾವು ಎನ್ಲಾರ್ಜ್ ಮಾಡಿರ್ತೇವೆ. ಇಲ್ಲಿ ನೋಡಿ, ಈ ಒಂದು ಪ್ಲೇಸ್ ನ ಎನ್ಲಾರ್ಜ್ ಮಾಡಿದಾಗ ಇಲ್ಲಿ ಪರ್ಲ್ ಹಾರ್ಬರ್ ಅಂತ ಬರುತ್ತೆ. ಸೊ ಈ ಪರ್ಲ್ ಹಾರ್ಬರ್ ಅಂತಕ್ಕಂಥ ಪ್ರದೇಶದಲ್ಲಿ ಈ ಒಂದು ಎಕ್ಸರ್ಸೈಸ್ ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹವಾಯ್ ಐಲ್ಯಾಂಡ್ಸ್ ಗೆ ಬಂದಾಗ ಒಂದು ಪರ್ಲ್ ಹಾರ್ಬರ್ ಅಟ್ಯಾಕ್ ಅನ್ನೋದನ್ನ ನೀವು ಕೇಳಿರ್ತೀರಾ. ಸೊ ಇದು ಡಿಸೆಂಬರ್ 7, 1941ರಲ್ಲಿ ಮಾಡಿರ್ತಾರೆ. ಪರ್ಲ್ ಹಾರ್ಬರ್ ಅಟ್ಯಾಕ್ ಅನ್ನ ಜಪಾನ್ ವತಿಯಿಂದ ಮಾಡಲಾಗಿರುತ್ತೆ. ಸೊ ಜಪಾನ್ ಅವರು ಈ ಒಂದು ಐಲ್ಯಾಂಡ್ಸ್ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಈ ಅಟ್ಯಾಕ್ ನ ನಾವು ಪರ್ಲ್ ಹಾರ್ಬರ್ ಅಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ವಿರುದ್ಧವಾಗಿ ಇನ್ ರಿಟಾಲಿಯೇಷನ್ US ಅವರು ಒಂದು ಅಟ್ಯಾಕ್ ಮಾಡಿರ್ತಾರೆ. ಸೊ ಇವತ್ತಿನ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಿರುತ್ತೆ. ವಾಟ್ ವಾಸ್ ದಿ ಕೌಂಟರ್ ರಿಟಾಲಿಯೇಷನ್ ಆಫ್ US ಆನ್ ಪರ್ಲ್ ಹಾರ್ಬರ್ ಅಟ್ಯಾಕ್? ಸೊ ಈ ಪರ್ಲ್ ಹಾರ್ಬರ್ ಅಟ್ಯಾಕ್ ಮೇಲೆ ಜಪಾನ್ ಅವರು ಮಾಡಿರ್ತಕ್ಕಂಥ ದಾಳಿಯಾಗಿ, ಪ್ರತಿ ದಾಳಿಯಾಗಿ US ಅವರು ಏನ್ ಮಾಡ್ತಾರೆ, ಯಾವ ಪ್ಲೇಸಸ್ ನ ಜಪಾನ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ, ಅದು ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ಡಿಸಾಸ್ಟರ್ ಆಗಿರುತ್ತೆ. ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ. So with this we have come to the fourth article. This is about India's largest floating solar project. ಅಂದ್ರೆ ಭಾರತದ ಅತಿ ದೊಡ್ಡ ತೇಲುವ ಸೌರ ಯೋಜನೆ. ಈ ತೇಲುವ ಸೌರ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಕೇರಳದ ಬ್ಯಾಕ್ ವಾಟರ್ಸ್ ಅಥವಾ ಹಿನ್ನೀರಿನಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಟಾಟಾ ಪವರ್ ಸೋಲಾರ್ ಸಿಸ್ಟಮ್ಸ್ ವತಿಯಿಂದ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರ ಒಂದು ಕೆಪಾಸಿಟಿ ಬಂದು 101.6 ಮೆಗಾವ್ಯಾಟ್ ಪೀಕ್ ನಷ್ಟು ಇದು ವಿದ್ಯುತ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರಲಿದೆ. ಸೊ ಇದನ್ನ 350 ಎಕರೆ ವಾಟರ್ ಬಾಡಿ ಏನಿರುತ್ತೆ, ಸೊ ನೀರಿನ ಒಂದು ವಾಟರ್ ಬಾಡಿ ಮೇಲೆ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ ಪ್ಲೇಸ್ ಹೇಳೋದಾದ್ರೆ ಕೇರಳದ ಕಾಯಂಕುಲಂ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಭಾರತದ ಈ ಒಂದು ಎನರ್ಜಿ ನೀಡ್ಸ್ ಏನಿದೆ ಅದನ್ನ ಸುಸ್ಥಿರವಾಗಿ ಡೆವಲಪ್ ಮಾಡ್ಲಿಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಳ್ಳಿಕ್ಕೆ ಕೇರಳ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅವರು ಆಲ್ರೆಡಿ ಇದಕ್ಕೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಆಗ್ತಕ್ಕಂಥ ಎಲೆಕ್ಟ್ರಿಸಿಟಿಯನ್ನ ಕೇರಳ ಎಲೆಕ್ಟ್ರಿಸಿಟಿ ಬೋರ್ಡ್ನವರೇ ಸೊ ಕೇರಳ ರಾಜ್ಯಕ್ಕೆ ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವೆಸ್ಟ್ ಆಫ್ರಿಕನ್ ಸ್ಟೇಟ್ಸ್ ಗಬಾನ್ ಮತ್ತೆ ಟೋಗೋ ಜಾಯಿನ್ ಕಾಮನ್ವೆಲ್ತ್. ಸೊ ಕಾಮನ್ವೆಲ್ತ್ ಗ್ರೂಪ್ ಏನಿರುತ್ತೆ ಅಥವಾ ಅಸೋಸಿಯೇಷನ್ ಏನಿರುತ್ತೆ, ಈ ಒಂದು ಅಸೋಸಿಯೇಷನ್ಗೆ ಇನ್ನೂ 2 ಹೊಸ ರಾಷ್ಟ್ರಗಳು ಸೇರ್ಪಡೆಗೊಳ್ತಾ ಇದ್ದಾವೆ. ಆ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಗಬಾನ್ ಮತ್ತೆ ಟೋಗೋ ಅಂತ ಕರಿತೀವಿ. ಸೊ ಕಾಮನ್ವೆಲ್ತ್ ಅಂದ್ರೆ ಏನು? ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಸೊ ಮುಂಚೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಂತಹ ರಾಷ್ಟ್ರಗಳು, ಫಾರ್ ಎಕ್ಸಾಂಪಲ್ ಭಾರತ ಕೂಡ, ಇಂಡಿಯಾ ಕೂಡ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಂತಹ ಒಂದು ರಾಷ್ಟ್ರವಾಗಿರುತ್ತೆ. ಸೊ ನಾವು ಕೂಡ ಕಾಮನ್ವೆಲ್ತ್ ನ ಒಂದು ಭಾಗವಾಗಿರ್ತೇವೆ. ಸೊ ಈ ರೀತಿಯಾಗಿ ಬ್ರಿಟಿಷರು ಎಲ್ಲೆಲ್ಲಿ ಆಳ್ವಿಕೆ ನಡೆಸಿದ್ರೋ ಆ ಎಲ್ಲ ರಾಷ್ಟ್ರಗಳ ಒಂದು ಗುಂಪನ್ನ ಮಾಡ್ಕೊಂಡಿರ್ತಾರೆ. ಅದನ್ನ ಕಾಮನ್ವೆಲ್ತ್ ಅಂತ ಕರಿತೀವಿ. ಸೊ ಇವಾಗ ಗಬಾನ್ ಮತ್ತೆ ಟೋಗೋ ಏನಿದೆ, ಆಕ್ಚುಲಿ ಇವು ಬ್ರಿಟಿಷರ ಆಳ್ವಿಕೆಯಲ್ಲಿ ಇಲ್ಲದ ರಾಷ್ಟ್ರಗಳಾಗಿರ್ತವೆ. ಸೊ ಇವು ಕೂಡ ಕಾಮನ್ವೆಲ್ತ್ ಗೆ ಈಗ ಸೇರಿಕೊಂಡಿರ್ತವೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನ್ಯೂ ಕಂಟ್ರೀಸ್ ಯಾವ್ದ್ಯಾವ್ದು ಅಂದ್ರೆ ಟೊಬ್ಯಾಕೋ ಮತ್ತೆ ಟೋಗೋ ಅಂತಕ್ಕಂಥವು ಎರಡು ಕೂಡ, ಗಬಾನ್ ಮತ್ತೆ ಟೋಗೋ ಅಂತಕ್ಕಂಥವು 2 ರಾಷ್ಟ್ರಗಳು ಇದಕ್ಕೆ ಆಡ್ ಆಗ್ತಾ ಇದ್ದಾವೆ. ಸೊ ಇದಕ್ಕಿಂತ ಮುಂಚೆ ಮೊಜಾಂಬಿಕ್ ನೀವು ಕೇಳಿರ್ಬೋದು. ಸೊ ಇದು ಕೂಡ 1995ರಲ್ಲಿ ಇದು ಕೂಡ ಬ್ರಿಟನ್ ಹಿಸ್ಟಾರಿಕಲ್ ಲಿಂಕ್ ಇಲ್ಲದೆ ಇರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. 1995ರಲ್ಲಿ ಕಾಮನ್ವೆಲ್ತ್ ಗೆ ಸೇರ್ಕೊಂಡಿರುತ್ತೆ. ಸೊ ಈ ಒಂದು ಸೇರುವಿಕೆ ಏನಿರುತ್ತೆ, ಸೊ ಒಂದು ಸಮ್ಮಿಟ್ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅಂದ್ರೆ ರುವಾಂಡದಲ್ಲಿ ನಡೆದಿರುತ್ತೆ. ಆ ಒಂದು ಸಭೆಯಲ್ಲಿ ಈ ಮುಂಚೆ ಇದ್ದಂತಹ 54 ನೇಷನ್ಸ್ ಅಂದ್ರೆ ಈ 2 ರಾಷ್ಟ್ರಗಳು ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಕಾಮನ್ವೆಲ್ತ್ ಅಲ್ಲಿ 54 ರಾಷ್ಟ್ರಗಳಿದ್ವು. ಈ 54 ರಾಷ್ಟ್ರಗಳ ಒಪ್ಪಿಗೆಯ ಮೇರೆಗೆ ಈ 2 ರಾಷ್ಟ್ರಗಳನ್ನ ಕಾಮನ್ವೆಲ್ತ್ ಗೆ ಸೇರಿಸ್ಕೊಳ್ಳಿಕ್ಕೆ ಅಂಗೀಕಾರವನ್ನ ಮಾಡ್ಕೊಂಡಿರ್ತಾರೆ.
ಸೊ ಈ ಒಂದು ಗೆಬಾನ್ ಅಂತಕ್ಕಂಥದ್ದು ಆಯಿಲ್ ರಿಚ್ ಅಂದ್ರೆ ಇಲ್ಲಿ ಕಚ್ಚಾ ತೈಲ ಸಮೃದ್ಧವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಮುಂಚೆ ಇದು ಫ್ರೆಂಚ್ ಕಾಲೋನಿ ಅಥವಾ ಫ್ರೆಂಚ್ ವಸಾಹತುಶಾಹಿಗಳ ಒಂದು ಇದಕ್ಕೆ ಸೇರಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದನ್ನ ಬೋಂಗೋ ಫ್ಯಾಮಿಲಿ ಅಂದ್ರೆ ಆ ರಾಷ್ಟ್ರದ ಒಂದು ಕುಟುಂಬ, ಅದನ್ನ ಬೋಂಗೋ ಕುಟುಂಬ ಅಂತ ಕರಿತೀವಿ. 55 ವರ್ಷಗಳ ಕಾಲ ಆಳಲ್ಪಟ್ಟಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇನ್ನೊಂದು ರಾಷ್ಟ್ರ ಟೋಗೋ ಆಗಿರುತ್ತೆ. ಇದು ಜರ್ಮನ್ ಮತ್ತೆ ಫ್ರೆಂಚ್ ಇಬ್ಬರು ರಾಷ್ಟ್ರಗಳ ಆಳ್ವಿಕೆಯಲ್ಲಿದ್ದಂತಹ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಫೈನಲಿ ಇವಾಗ ಇದು ಕಾಮನ್ವೆಲ್ತ್ ಗೆ ಸೇರ್ಕೊಳ್ತಾ ಇದೆ. ಸೊ ಹಾಗಿದ್ರೆ ಕಾಮನ್ವೆಲ್ತ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಪೊಲಿಟಿಕಲ್ ಅಸೋಸಿಯೇಷನ್ ಆಗಿರುತ್ತೆ, ಅಂದ್ರೆ ಒಂದು ರಾಜಕೀಯ ಒಕ್ಕೂಟ ಅಂತ ಕರಿತೀವಿ ಅಥವಾ ಸಂಘ ಅಂತ ಕರಿತೀವಿ. ಸೊ ಈ ಎರಡು ರಾಷ್ಟ್ರಗಳ ಸೇರ್ಪಡೆಯಿಂದ ಇದರಲ್ಲಿ 56 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಈ 56 ಸದಸ್ಯ ರಾಷ್ಟ್ರಗಳಲ್ಲಿ ಬಹುಪಾಲು ಸದಸ್ಯ ರಾಷ್ಟ್ರಗಳು ಫಾರ್ಮರ್ ಟೆರಿಟರೀಸ್ ಆಫ್ ಬ್ರಿಟಿಷ್ ಎಂಪೈರ್ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ಇಂದಿನ ಪ್ರದೇಶಗಳಾಗಿರ್ತಕ್ಕಂಥ ರಾಷ್ಟ್ರಗಳು ಇದರಲ್ಲಿ ಸೇರ್ಕೊಂಡಿರ್ತವೆ. ಸೊ ಇದನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಫಾರ್ಮೆಟ್ ನಾವು ಕಾಮನ್ವೆಲ್ತ್ ಸೆಕ್ರೆಟರಿಯೇಟ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಸೆಕ್ರೆಟರಿಯೇಟ್ ಇದರ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಇದು ಮೇಜರ್ ಆಗಿ ಫೋಕಸಸ್ ಆನ್ ನಾನ್ ಗವರ್ನಮೆಂಟಲ್ ರಿಲೇಷನ್ಸ್ ಅಮಾಂಗ್ ದಿ ಮೆಂಬರ್ ಸ್ಟೇಟ್ಸ್. ಅಂದ್ರೆ ಈ ಒಂದು ಮೆಂಬರ್ ಸ್ಟೇಟ್ಸ್ ಏನಿರ್ತವೆ ಅದರಲ್ಲಿ ಬರ್ತಕ್ಕಂಥ ಸರ್ಕಾರೇತರ ಸಂಬಂಧಗಳ ಬಗ್ಗೆ ಕೇಂದ್ರೀಕರಿಸ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಒರಿಜಿನಲಿ ಇದನ್ನ ಮೂಲವಾಗಿ 1926ರಲ್ಲಿ ರಚನೆ ಮಾಡಲಾಗಿರುತ್ತೆ. ಸೊ ಈವನ್ ಬಿಫೋರ್ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ 1926ರಲ್ಲಿ ರಚನೆ ಮಾಡಲಾಗಿರುತ್ತೆ. ಸೊ ಅವಾಗ ಇದನ್ನ ಏನಂತ ಕರಿತಾ ಇದ್ರು ಅಂದ್ರೆ ದಿ ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಥ್ರೂ ದಿ ಬ್ಯಾಲ್ಫೋರ್ ಡಿಕ್ಲರೇಷನ್. ಅಂದ್ರೆ ಒಂದು ಬ್ಯಾಲ್ಫೋರ್ಸ್ ಡಿಕ್ಲರೇಷನ್ ಅಥವಾ ಘೋಷಣೆ ಅಂತ ಕರಿತೀವಿ. ಆ ಒಂದು ಘೋಷಣೆಯ ಮುಖಾಂತರ ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ 1926ರಲ್ಲಿ ಒಂದು ಸಮ್ಮೇಳನ ನಡೆಯುತ್ತೆ. ಸೊ ಆ ಸಮ್ಮೇಳನವನ್ನ ನಾವು ಇಂಪೀರಿಯಲ್ ಕಾನ್ಫರೆನ್ಸ್ ಅಂತ ಕರಿತೀವಿ. ಸೊ ಈ ಒಂದು ಸಮ್ಮೇಳನದಲ್ಲಿ ಇದನ್ನ ರಚನೆ ಮಾಡಲಾಗಿರುತ್ತೆ. ಅದಾದ್ಮೇಲೆ ಇದನ್ನ ಫಾರ್ಮಲೈಸ್ ಮಾಡಲಾಗುತ್ತೆ. ಸೊ ಯಾರು ಫಾರ್ಮಲೈಸ್ ಮಾಡೋದಂದ್ರೆ ಯುನೈಟೆಡ್ ಕಿಂಗ್ಡಮ್ ಥ್ರೂ ದಿ ಸ್ಟ್ಯಾಟ್ಯೂ ಆಫ್ ವೆಸ್ಟ್ ಮಿನಿಸ್ಟರ್ಸ್ ಇನ್ 1931. ಅಂದ್ರೆ ಅದು ರಚನೆ ಆಗಿರ್ತಕ್ಕಂಥದ್ದು 1926ರಲ್ಲಿ. ಅದಾದ್ಮೇಲೆ 1931ರಲ್ಲಿ ಏನಾಗುತ್ತೆ ಅಂದ್ರೆ ವೆಸ್ಟ್ ಮಿನಿಸ್ಟರ್ ಶಾಸನದ ಮುಖಾಂತರ ಯುನೈಟೆಡ್ ಕಿಂಗ್ಡಮ್ ಇದನ್ನ ಅಧಿಕೃತಗೊಳಿಸ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಸೊ ಕರೆಂಟ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂದ್ರೆ ಪ್ರಸ್ತುತವಾಗಿ ಇದನ್ನ ನಾವು ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಥವಾ ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ ಕರಿತೇವೆ. ಸೊ ಇದನ್ನ ಕಾನ್ಸ್ಟಿಟ್ಯೂಟೆಡ್ ಬೈ ಲಂಡನ್ ಡಿಕ್ಲರೇಷನ್ ಇನ್ 1949. ಸೊ 1945ರಲ್ಲಿ ಲಂಡನ್ ಘೋಷಣೆಯಿಂದ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ ಇದನ್ನ ಔಪಚಾರಿಕವಾಗಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದರ ಒಂದು ಮೇನ್ ಮೋಟೋ ಏನು ಅಂದ್ರೆ ಫ್ರೀ ಅಂಡ್ ಈಕ್ವಲ್, ಅಂದ್ರೆ ಎಲ್ಲ ರಾಷ್ಟ್ರಗಳಿಗೆ ಮುಕ್ತ ಮತ್ತು ಸಮಾನವಾದ ಪ್ರಾಶಸ್ತ್ಯವನ್ನ ಕೊಡ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ಇದರ ಹೆಡ್ ಏನಿರ್ತಾರೆ ಅಂದ್ರೆ ಪ್ರಮುಖರು ಯಾರಾಗಿರ್ತಾರೆ ಅಂದ್ರೆ ಪ್ರಸ್ತುತವಾಗಿ ರಾಣಿ ಎಲಿಜಬೆತ್, ಕ್ವೀನ್ ಎಲಿಜಬೆತ್ II ಅವರು ಇದರ ಹೆಡ್ ಆಗಿರ್ತಾರೆ. ಸೊ ಇವರ ಸಕ್ಸೆಸರ್ ಅಂದ್ರೆ ಅವ್ರಿಗೆ ಆಲ್ರೆಡಿ ಏಜ್ ಆಗಿರೋದ್ರಿಂದ ಇವರ ಉತ್ತರಾಧಿಕಾರಿಯನ್ನ ಕೂಡ ಆಲ್ರೆಡಿ ನೇಮಕ ಮಾಡಿರ್ತಾರೆ. ಉತ್ತರಾಧಿಕಾರಿ ಯಾರು ಅಂದ್ರೆ ಚಾರ್ಲ್ಸ್. ಸೊ ಇವರು ಪ್ರಿನ್ಸ್ ಆಫ್ ವೇಲ್ಸ್ ಆಗಿರ್ತಾರೆ. ಸೊ ಆಕ್ಚುಲಿ ಇದು ವಂಶ ಪರಂಪರೆಯಾಗಿ ಈ ಒಂದು ಉತ್ತರಾಧಿಕಾರ ಹೋಗ್ಬೇಕು ಅಂತ ಯಾವುದೇ ನಾರ್ಮ್ಸ್ ಇಲ್ಲದೆ ಇದ್ರೂ ಕೂಡ ಸೊ ಇದನ್ನ ಪ್ರಿನ್ಸ್ ಆಫ್ ವೇಲ್ಸ್ ಚಾರ್ಲ್ಸ್ ಅವರಿಗೆ ಉತ್ತರಾಧಿಕಾರಿಯಾಗಿ ಮಾಡಿರ್ತಾರೆ. ಸೊ ಈ ಒಂದು ಅಸೋಸಿಯೇಷನ್ಗೆ ಯಾವುದೇ ಲೀಗಲ್ ಬೈಂಡಿಂಗ್ ಅಥವಾ ಕಾನೂನು ಬಾಧ್ಯತೆ ಇಲ್ಲದೆ ಇರತಕ್ಕಂಥ ಒಂದು ಸಂಸ್ಥೆ ಒಕ್ಕೂಟ ಆಗಿರುತ್ತೆ. ಸೊ ಇದರ ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಇಂಗ್ಲಿಷ್ ಆಗಿರುತ್ತೆ. ಸೊ ಇದರಲ್ಲಿ 56 ರಾಷ್ಟ್ರಗಳಿರುತ್ತೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದಾದ್ಮೇಲೆ ಇದರ ಸೆಕ್ರೆಟರಿ ಜನರಲ್ ದಿ ಬೋರೋನೆಸ್ ಸ್ಕಾಟ್ಲೆಂಡ್ ಆಫ್ ಆಸ್ಟಲ್ ಅಂತಕ್ಕಂಥದ್ದು ಸೊ ಇದರ ಸೆಕ್ರೆಟರಿ ಜನರಲ್ ಆಗಿರುತ್ತೆ. ಸೊ ಇದರ ಫ್ಲಾಗ್ ಮತ್ತೆ ಇದರ ಲೋಗೋವನ್ನ ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ವಿಲ್ ಸಿ ದಿ ಮ್ಯಾಪ್ ಆಫ್ ದೀಸ್ 2 ಕಂಟ್ರೀಸ್. ಸೊ ಒಂದು ಗೆಬಾನ್. ಸೊ ಇವೆರಡು ಆಫ್ರಿಕನ್ ನೇಷನ್ಸ್ ಆಗಿರುತ್ತವೆ. ಸೊ ಇಲ್ಲಿ ನೀವು ಗೆಬಾನ್ ನ ನೋಡ್ಬೋದು. ಗೆಬಾನ್ ನ ಕ್ಯಾಪಿಟಲ್ ಸಿಟಿ ಲಿಬ್ರೆವಿಲ್ಲೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದಾದ್ಮೇಲೆ ಇದರ ಬಾರ್ಡರಿಂಗ್ ಕಂಟ್ರೀಸ್ ನ ನಾವು ನೋಡೋದಾದ್ರೆ ರಿಪಬ್ಲಿಕ್ ಆಫ್ ಕಾಂಗೋ ಜೊತೆ ಇದು ಬಾರ್ಡರ್ ನ ಶೇರ್ ಮಾಡ್ಕೊಳ್ಳುತ್ತೆ, ಮತ್ತೆ ಕೆಮರೂನ್ ಜೊತೆ ಇದು ತನ್ನ ಗಡಿ ಪ್ರದೇಶವನ್ನ ಶೇರ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ಇನ್ನೊಂದು ಕಂಟ್ರಿ ಇಲ್ಲಿ ಟೋಗೋ ಅಂತ ಸಣ್ಣ ಈ ಒಂದು ಯೆಲ್ಲೋ ಪ್ಯಾಚ್ ಏನ್ ಕಾಣಿಸ್ತಾ ಇದೆ ಇದು ಟೋಗೋ ಆಗಿರುತ್ತೆ. ಇದರ ಕ್ಯಾಪಿಟಲ್ ಸಿಟಿ ಬಂದು ಲೋಮ್ ಆಗಿರುತ್ತೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ನಾವು ನೋಡೋದಾದ್ರೆ ಒಂದು ಗಾನಾ, ಇನ್ನೊಂದು ಇಲ್ಲಿ ಬೆನಿನ್ ಅಂತ ಒಂದು ಕಂಟ್ರಿ ಇಲ್ಲಿ ಕಾಣ್ತಾ ಇದೆ, ಇನ್ನೊಂದು ಬರ್ಕಿನಾ ಅಂತಕ್ಕಂಥ ಒಂದು ಕಂಟ್ರಿ ಕೂಡ ಇಲ್ಲಿ ಟಚ್ ಆಗ್ತಾ ಇದೆ. ಸೊ ಇಷ್ಟು ಈ ಎರಡು ಕಂಟ್ರೀಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ India's Vijay Amrit Raj honored with Golden Achievement Award. So
ಸೊ ಈ ಒಂದು ಗೋಲ್ಡನ್ ಅಚೀವ್ಮೆಂಟ್ ಪ್ರಶಸ್ತಿ ಏನಿರುತ್ತೆ, ಸೊ ಇದನ್ನ ಟೆನ್ನಿಸ್ ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂತ ಅವರಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಇದನ್ನ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ವ್ಯಕ್ತಿ ಕಳಿಸ್ಕೊಂಡಿರ್ತಾರೆ. ಅವರ ಹೆಸರು ವಿಜಯ್ ಅಮೃತ್ ರಾಜ್ ಆಗಿರುತ್ತೆ. ಸೊ ಇವರೊಬ್ಬ ಪ್ಲೇಯರ್ ಆಗಿರ್ತಾರೆ, ಅದಾದ್ಮೇಲೆ ಪ್ರೊಮೋಟರ್ ಅಂದ್ರೆ ಇದರ ಒಂದು ಪ್ರವರ್ತಕ ಆಗಿರ್ತಾರೆ, ಮತ್ತೆ ಹ್ಯುಮ್ಯಾನಿಟೇರಿಯನ್ ಅಂದ್ರೆ ಮಾನವತಾವಾದಿ ಆಗಿರ್ತಾರೆ. ಸೊ ಇವರು ಟೆನ್ನಿಸ್ ಕ್ಷೇತ್ರಕ್ಕೆ ಬಹಳವಾದ ಒಂದು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಕಾರಣಕ್ಕಾಗಿ 2021ನೇ ಸಾಲಿನ ಗೋಲ್ಡನ್ ಅಚೀವ್ಮೆಂಟ್ ಪ್ರಶಸ್ತಿಯನ್ನ ಇವರಿಗೆ ಕೊಟ್ಟಿರ್ತಾರೆ. ಸೊ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಇಂಟರ್ನ್ಯಾಷನಲ್ ಟೆನ್ನಿಸ್ ಹಾಲ್ ಆಫ್ ಫೇಮ್ ಅಂಡ್ ಇಂಟರ್ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್. ಅಂದ್ರೆ ಇದು ವಾರ್ಷಿಕವಾಗಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಮತ್ತೆ ಅಂತಾರಾಷ್ಟ್ರೀಯ ಟೆನ್ನಿಸ್ ಫೆಡರೇಷನ್ ಏನಿರುತ್ತೆ, ಸೊ ಇವರ ವತಿಯಿಂದ ಕೊಡಲಾಗುತ್ತೆ. ಸೊ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಇಂಟರ್ನ್ಯಾಷನಲಿ, ಅಂದ್ರೆ ಈ ಒಂದು ಕ್ಷೇತ್ರಕ್ಕೆ ಟೆನ್ನಿಸ್ ಕ್ಷೇತ್ರದಲ್ಲಿ ಅದರ ಒಂದು ಕ್ಷೇತ್ರದಲ್ಲಿ ಪ್ರಮುಖವಾಗಿ ಕೊಡುಗೆಯನ್ನ ನೀಡಿರ್ತಕ್ಕಂಥವರಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಅಮೃತ್ ರಾಜ್ ಇಸ್ ದ ಫಸ್ಟ್ ರಿಸಿಪಿಯೆಂಟ್ ಫ್ರಮ್ ಇಂಡಿಯಾ, ಅಂದ್ರೆ ಭಾರತ ದೇಶದಿಂದ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಮೊದಲ ವ್ಯಕ್ತಿ ಇವರಾಗಿರ್ತಾರೆ. ಸೊ ಇದಕ್ಕೆ ಮುಂಚೆ ಯಾರು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆವೆಂತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಲೇಸರ್ ಗೈಡೆಡ್ ATGM. ATGM ಅಂದ್ರೆ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಕರಿತೀವಿ. ಸೊ ಈ ಒಂದು ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಲೇಸರ್ ಗೈಡೆಡ್ ATGM ಆಗಿರುತ್ತೆ. ಸೊ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಇದನ್ನು ಕೂಡ ನಾವು ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತೇವೆ. ಸೊ ಇದನ್ನ ನಾವು ಲೇಸರ್ ಗೈಡೆಡ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಕರಿತೇವೆ. ಸೊ ಇದನ್ನ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿರ್ತಾರೆ. ಸೊ ಸಕ್ಸಸ್ಫುಲಿ ಇಟ್ ಇಸ್ ಟೆಸ್ಟ್ ಫೈರ್ಡ್ ಫ್ರಮ್ ಮೇನ್ ಬ್ಯಾಟಲ್ ಟ್ಯಾಂಕ್ ಅರ್ಜುನ್. ಸೊ ಮೇನ್ ಬ್ಯಾಟಲ್ ಟ್ಯಾಂಕ್ ಅರ್ಜುನ್ ಇಂದ ಇದನ್ನ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿರ್ತಾರೆ. ಯಾರು ಮಾಡಿದ್ದಾರೆ ಅಂದ್ರೆ DRDO ವತಿಯಿಂದ ಇದನ್ನ ಪರೀಕ್ಷೆ ಮಾಡಿರ್ತಾರೆ. ಸೊ ವಿತ್ ದಿ ಸಪೋರ್ಟ್ ಆಫ್ ಆರ್ಮರ್ ಕಾರ್ಪ್ಸ್ ಸೆಂಟರ್ ಅಂಡ್ ಸ್ಕೂಲ್ ಅಹಮದ್ ನಗರ್ನ ಒಂದು ಆರ್ಮರ್ಡ್ ಕಾರ್ಪ್ಸ್ ಮತ್ತೆ ಸೆಂಟರ್ ಆಫ್ ಸ್ಕೂಲ್ ನ ಬೆಂಬಲದೊಂದಿಗೆ ಈ ಒಂದು ಪರೀಕ್ಷೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿರ್ತಾರೆ. ಸೊ ಈ ಒಂದು ATGM ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇದರಲ್ಲಿ ಹೀಟ್ ಅಂತಕ್ಕಂಥ ವಾರ್ ಹೆಡ್ ನ ಯೂಸ್ ಮಾಡ್ತಾರೆ. ಹೀಟ್ ಅಂದ್ರೆ ಹೈ ಎಕ್ಸ್ಪ್ಲೋಸಿವ್ ಆಂಟಿ ಟ್ಯಾಂಕ್ ಅನ್ನ ಇದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಹೈ ಸ್ಫೋಟಕ ವಿರೋಧಿ ಟ್ಯಾಂಕ್ ಅನ್ನ ಇದರಲ್ಲಿ ಯೂಸ್ ಮಾಡಲಾಗುತ್ತೆ. ಸೊ ಇದರ ಒಂದು ಮೇನ್ ಪರ್ಪಸ್ ಏನು ಅಂದ್ರೆ ಟು ಡಿಫೀಟ್ ಎಕ್ಸ್ಪ್ಲೋಸಿವ್ ರಿಯಾಕ್ಟಿವ್ ಆರ್ಮರ್ ಪ್ರೊಟೆಕ್ಟೆಡ್ ಆರ್ಮ್ಡ್ ವೆಹಿಕಲ್ಸ್. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಫೋಟಕ ರಿಯಾಕ್ಟಿವ್ ಆರ್ಮರ್ ಆಗಿರ್ಬೋದು ಅಥವಾ ಸಂರಕ್ಷಿತ ಶಸ್ತ್ರಸಜ್ಜಿತ ವಾಹನ ಇರ್ಬೋದು. ಸೊ ಇದನ್ನ ಸೋಲಿಸಬಹುದಾಗಿರ್ತಕ್ಕಂಥ ಒಂದು ಸಿಡಿತಲೆ ಇದರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಕರೆಂಟ್ಲಿ ಇದಕ್ಕೆ ಟ್ರಯಲ್ಸ್ ನ ಅಂದ್ರೆ ಟೆಕ್ನಿಕಲ್ ಎವ್ಯಾಲ್ಯೂಷನ್ ಅಂದ್ರೆ ತಾಂತ್ರಿಕ ಮೌಲ್ಯಮಾಪನದ ಪ್ರಯೋಗಗಳನ್ನ ಈಗ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪದ್ಮ. ಸೊ ಪದ್ಮ ಅನ್ನೋದು ಸೆಂಟ್ರಲೈಸ್ಡ್ ಪೇ ಸಿಸ್ಟಮ್ ಆಗಿರುತ್ತೆ, ಅಂದ್ರೆ ಕೇಂದ್ರೀಕೃತ ವೇತನ ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ಪದ್ಮ ಅಂತಕ್ಕಂಥ ಪೇಮೆಂಟ್ ಸಿಸ್ಟಮ್ ಏನಿರುತ್ತೆ, ಇದನ್ನ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ತಯಾರಿ ಮಾಡಿರ್ತಕ್ಕಂಥ ಒಂದು ಪೇ ಸಿಸ್ಟಮ್ ಆಗಿರುತ್ತೆ. ಸೊ ಪದ್ಮ ಅದರ ಫುಲ್ ಫಾರ್ಮ್ ಏನು ಅಂದ್ರೆ ಪೇರೋಲ್ ಆಟೋಮೇಷನ್ ಫಾರ್ ಡಿಸ್ಬರ್ಸ್ಮೆಂಟ್ ಆಫ್ ಮಂತ್ಲಿ ಅಲೋಯನ್ಸ್ ಅಂತ ಕರಿತೀವಿ. ಅಂದ್ರೆ ಮಾಸಿಕ ಭತ್ಯೆಗಳ ವಿತರಣೆಗೆ ಪೇರೋಲ್ ಆಟೋಮೇಷನ್ ಅಂತ ಕರಿತೀವಿ. ಸೊ ಈ ಒಂದು ಪದ್ಮ ಅಂತಕ್ಕಂಥ ಆಟೋಮೇಟೆಡ್ ಸಿಸ್ಟಮ್ ನ ಯಾರಿಗೆ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ, ಅಂದ್ರೆ ಭಾರತೀಯ ಕೋಸ್ಟ್ ಗಾರ್ಡ್ಗಳಿಗೆ ಒಂದು ಸ್ವಯಂ ಚಾಲಿತ ಪಾವತಿ ಮತ್ತು ಭತ್ಯೆಗಳ ಮಾಡ್ಯೂಲ್ ಅನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಇದು ಪದ್ಮ ಅಂತಕ್ಕಂಥದ್ದು ಇಟ್ ಪ್ರೊವೈಡ್ಸ್ ಸೀಮ್ಲೆಸ್ ಅಂಡ್ ಟೈಮ್ಲಿ ಡಿಸ್ಬರ್ಸ್ಮೆಂಟ್ ಆಫ್ ಪೇ ಅಂಡ್ ಅಲೋಯನ್ಸ್ ಟು ಅರೌಂಡ್ 15,000 ಇಂಡಿಯನ್ ಕೋಸ್ಟ್ ಗಾರ್ಡ್ ಪರ್ಸನಲ್. ಅಂದ್ರೆ ಭಾರತದ ಒಂದು ಸುಮಾರು 15,000 ಕೋಸ್ಟ್ ಗಾರ್ಡ್ಸ್ ಯಾರಿರ್ತಾರೆ ಆ ಸಿಬ್ಬಂದಿಗೆ ತಡೆರಹಿತ ಮತ್ತು ಸಮಯೋಚಿತ ಪಾವತಿ ಮತ್ತು ಭತ್ಯೆಗಳನ್ನ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರೋದು ಹೇಗೆ ಅಂದ್ರೆ ಇಟ್ ಇಸ್ ಬಿನ್ ಡೆವಲಪ್ಡ್ ಅಂಡರ್ ದಿ ಏಜಿಸ್ ಆಫ್ ಡಿಫೆನ್ಸ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಸೊ ಡಿಫೆನ್ಸ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇಟ್ ಇಸ್ ಬಿನ್ ಆಪರೇಟೆಡ್ ಬೈ ಪೇ ಅಕೌಂಟ್ಸ್ ಆಫೀಸ್ ಕೋಸ್ಟ್ ಗಾರ್ಡ್ ನೋಯ್ಡಾ. ಅಂದ್ರೆ ನೋಯ್ಡಾದಲ್ಲಿರ್ತಕ್ಕಂಥ ಈ ಪೇ ಅಕೌಂಟ್ಸ್ ಆಫೀಸ್ ವತಿಯಿಂದ ಇದನ್ನ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಸೊ ಈ ಒಂದು ಪದ್ಮ ಅಂತಕ್ಕಂಥ ಸಿಸ್ಟಮ್ ನ ಲಾಂಚ್ ಮಾಡಿರ್ತಕ್ಕಂಥ ಪರ್ಪಸ್ ಏನು ಅಂದ್ರೆ ಸ್ಟ್ರೆಂಥನ್ ದಿ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್. ಸೊ ಭಾರತದ ಈ ಒಂದು ಡಿಜಿಟಲ್ ಇಂಡಿಯಾ ಪರಿಕಲ್ಪನೆ ಏನಂತ ಕರಿತೀವಿ, ಸೊ ಇದನ್ನ ಬಲಪಡಿಸ್ತಕ್ಕಂಥದ್ದು. ಅಂಡ್ ಇಟ್ ಹ್ಯಾಸ್ ಬಿನ್ ಡಿಸೈನ್ಡ್ ಅಂಡ್ ಡೆವಲಪ್ಡ್ ಬೈ ದಿ ಇಂಡಿಯನ್ ಆಂಟರ್ಪ್ರಿನಿಯರ್. ಸೊ ಭಾರತೀಯ ಉದ್ಯಮಗಳಿಂದ ಸೊ ಇದನ್ನ ಸಂಪೂರ್ಣವಾಗಿ ಡೆವಲಪ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್
ಇಂಡಿಯಾ ಕೆಮ್ 2022 ಇದೊಂದು ಸಮ್ಮೇಳನ ಆಗಿರುತ್ತೆ. ಸೊ ಈ ಸಮ್ಮೇಳನದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯಾ ಕೆಮ್ ಅಂತಕ್ಕಂಥದ್ದು 12ನೇ ಆವೃತ್ತಿ 12th ಎಡಿಷನ್ ಆಫ್ ಎಕ್ಸ್ಪೋ ಇದಾಗಿರುತ್ತೆ. ಆರ್ಗನೈಸ್ಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ಕೆಮಿಕಲ್ಸ್ ಅಂಡ್ ಪೆಟ್ರೋಕೆಮಿಕಲ್ಸ್ ಇನ್ ಅಸೋಸಿಯೇಷನ್ ವಿತ್ FICCI ಅಂದ್ರೆ ನಮ್ಮ ದೇಶದ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ಸ್ ಇಲಾಖೆಯ ವತಿಯಿಂದ FICCI ಏನಿದೆ ಇದರ ಸಹಯೋಗದೊಂದಿಗೆ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಥವಾ ಸೊ ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಇದು ಗುರುಗಾಂವ್ ಮುಂಬೈನಲ್ಲಿ ನಡೀತಕ್ಕಂತ ಒಂದು ಸಮ್ಮೇಳನ ಆಗಿರುತ್ತೆ. ಸೊ ಇದರ ಒಂದು ಥೀಮ್ ಏನು ಅಂದ್ರೆ ವಿಷನ್ 2030 ಕೆಮ್ ಅಂಡ್ ಪೆಟ್ರೋಕೆಮಿಕಲ್ ಬಿಲ್ಡ್ ಇಂಡಿಯಾ. ಸೊ ವಿಷನ್ 2030 ಕೆಮ್ ಮತ್ತು ಪೆಟ್ರೋಕೆಮಿಕಲ್ಸ್ ಬಿಲ್ಡ್ ಇಂಡಿಯಾ ಅಂತಕ್ಕಂಥ ಥೀಮ್ ನ ಆಧಾರದ ಮೇಲೆ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಫಾರ್ ಸಸ್ಟೈನಬಲ್ ಗ್ರೋತ್ ಇನ್ ದ ಸೆಕ್ಟರ್. ಸೊ ಈ ಒಂದು ವಲಯದಲ್ಲಿ ಸುಸ್ಥಿರ ಬೆಳವಣಿಗೆ ಆಗ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಇದರ ಗುರಿ ಏನು ಅಂದ್ರೆ ಈ ಒಂದು ಎಕ್ಸಿಬಿಷನ್ ಪ್ರದರ್ಶನದ ಒಂದು ಗುರಿ ಏನು ಅಂದ್ರೆ ಟು ಶೋಕೇಸ್ ದಿ ಹ್ಯೂಜ್ ಪೊಟೆನ್ಶಿಯಲ್ ಆಫ್ ಇಂಡಿಯನ್ ಕೆಮಿಕಲ್ ಇಂಡಸ್ಟ್ರಿ ಅಂಡ್ ಡಿಫರೆಂಟ್ ಇಂಡಸ್ಟ್ರಿ ಸೆಗ್ಮೆಂಟ್ಸ್. ಅಂದ್ರೆ ಭಾರತದ ಈ ಒಂದು ರಾಸಾಯನಿಕ ಉದ್ಯಮ ಏನಿರುತ್ತೆ ಸೊ ಅದರ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಮತ್ತು ವಿವಿಧ ಉದ್ಯಮಗಳ ವಿಭಾಗಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಹಾಗಿದ್ರೆ ಈ ಇಂಡಿಯಾ ಬಗ್ಗೆ ಈ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಂಡಿಯಾ ಇಸ್ ದಿ 6th ಲಾರ್ಜೆಸ್ಟ್ ಕೆಮಿಕಲ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ಸೊ ವಿಶ್ವದಲ್ಲಿಯೇ ಭಾರತ ದೇಶವು 6ನೇ ಅತಿ ದೊಡ್ಡ ರಾಸಾಯನಿಕ ಉತ್ಪಾದನೆ ಮಾಡ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಲ್ಲಿಂದ ಕೆಮಿಕಲ್ಸ್ ಏನು ಉತ್ಪಾದನೆ ಆಗುತ್ತೆ 175ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಇದನ್ನ ರಫ್ತು ಮಾಡಲಾಗುತ್ತೆ. ಸೊ ಇಟ್ ಅಕೌಂಟ್ಸ್ ಫಾರ್ 13% ಆಫ್ ಇಂಡಿಯನ್ ಟೋಟಲ್ ಎಕ್ಸ್ಪೋರ್ಟ್ಸ್. ಅಂದ್ರೆ ಭಾರತದ ಒಟ್ಟು ರಫ್ತು ಏನಿರುತ್ತೆ ಅದರಲ್ಲಿ ಕೆಮಿಕಲ್ ಸಬ್ಸ್ಟೆನ್ಸಸ್ 13% ಎಕ್ಸ್ಪೋರ್ಟ್ ಆಗೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಜಿನಸ್ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಮಾರ್ಕ್ 3 ಸ್ಕ್ವಾಡನ್. ಸೊ ಈ ಒಂದು ಮಾರ್ಕ್ 3 ಸ್ಕ್ವಾಡನ್ ಈಗ ನಿಯೋಜನೆ ಮಾಡಲಾಗಿರುತ್ತೆ. ಸೊ ಎಲ್ಲಿ ಮತ್ತೆ ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಎಲ್ಲದನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ALH ಅಂದ್ರೆ ಸುಧಾರಿತ ಲಘು ಹೆಲಿಕಾಪ್ಟರ್ ಅಂತ ಕರಿತೀವಿ. ಸೊ ಇದರ ಮಾರ್ಕ್ 3 ಸ್ಕ್ವಾಡನ್ ಅಂತ ಕರಿತೀವಿ. ಸೊ ಕಮಿಷನ್ಡ್ ಇಂಟು ಇಂಡಿಯನ್ ಕೋಸ್ಟ್ ಗಾರ್ಡ್. ಸೊ ಇದನ್ನ ಭಾರತೀಯ ಕೋಸ್ಟ್ ಗಾರ್ಡ್ಗೆ ನಿಯೋಜನೆ ಮಾಡಲಾಗಿರುತ್ತೆ. ಸೊ ಈ ಮಾರ್ಕ್ 3 ಅನ್ನೋದೇನಿದೆ ಸೊ ಇದನ್ನ ಇಂಡಿಜಿನಿಯಸ್ಲಿ ಸ್ಥಳೀಯವಾಗಿ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಸ್ ವತಿಯಿಂದ ಇದನ್ನ ತಯಾರಿ ಮಾಡಲಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ನಾವು ನೋಡೋದಾದ್ರೆ ಅಡ್ವಾನ್ಸ್ಡ್ ರೆಡಾರ್ಸ್ ಇರುತ್ತೆ. ಅಂದ್ರೆ ಸುಧಾರಿತ ರೆಡಾರ್ಸ್ ಇರುತ್ತೆ. ರೆಡಾರ್ಸ್ ಅಂದ್ರೆ ಡಿಟೆಕ್ಟ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಅದಾದ್ಮೇಲೆ ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸಾರ್ಸ್ ಇರುತ್ತೆ, ಶಕ್ತಿ ಇಂಜನ್ಸ್ ಇರುತ್ತೆ, ಫುಲ್ ಗ್ಯಾಸ್ ಕಾಕ್ಪಿಟ್ ಇರುತ್ತೆ, ಅದಾದ್ಮೇಲೆ ಹೈ ಇಂಟೆನ್ಸಿಟಿ ಸರ್ಚ್ ಲೈಟ್ ಇರುತ್ತೆ. ಅಂದ್ರೆ ಈ ಒಂದು ಸರ್ಚ್ ಮಾಡ್ಲಿಕ್ಕೆ ಏರಿಯಲ್ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಎನಿಥಿಂಗ್ ರೆಸ್ಕ್ಯೂ ಆಪರೇಷನ್ಸ್ ಮಾಡುವಾಗ ಸರ್ಚ್ ಮಾಡ್ಲಿಕ್ಕೆ ಅದು ಸಹಾಯ ಆಗುತ್ತೆ. ಸೊ ಅದಾದ್ಮೇಲೆ ಅಡ್ವಾನ್ಸ್ಡ್ ಕಮ್ಯುನಿಕೇಶನ್ ಸಿಸ್ಟಮ್ ಅಂದ್ರೆ ಇದರಲ್ಲಿ ಸಂವಹನ ವ್ಯವಸ್ಥೆ ತುಂಬಾ ಅಡ್ವಾನ್ಸ್ಡ್ ಆಗಿರುತ್ತೆ. ಅದಾದ್ಮೇಲೆ ಆಟೋಮ್ಯಾಟಿಕ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಇರುತ್ತೆ. ಅದಾದ್ಮೇಲೆ SAR ಹೋಮರ್ ಅಂತ ಕರಿತೀವಿ. SAR ಅಂದ್ರೆ ಸರ್ಚ್ ಅಂಡ್ ರೆಸ್ಕ್ಯೂ ಅಂತ ಕರಿತೀವಿ. ಈ ತರ ಅತ್ಯಾಧುನಿಕ ಉಪಕರಣಗಳನ್ನ ಈ ಮಾರ್ಕ್ 3 ಅಲ್ಲಿ ಬಳಸಲಾಗಿರುತ್ತೆ. ಈ ಮಾರ್ಕ್ 3 ಅಂತಕ್ಕಂಥದ್ದು ಬರೀ ಅಫೆನ್ಸಿವ್ ಪ್ಲಾಟ್ಫಾರ್ಮ್ ಅಲ್ಲ, ಅಂದ್ರೆ ಆಕ್ರಮಣಕಾರಿಯಾಗಿ ಮಾತ್ರ ಬಳಸೋದಲ್ಲ. ಸೊ ಇದನ್ನ ಸ್ವಿಚ್ ಓವರ್ ಕೂಡ ಮಾಡ್ಬೋದಾಗಿರುತ್ತೆ. ಅಂದ್ರೆ ಬೇರೆ ಪರ್ಪಸ್ಗೂ ಕೂಡ ಇದನ್ನ ಸ್ವಿಚ್ ಮಾಡ್ಬೋದಾಗಿರುತ್ತೆ. ಸೊ ಬೇರೆ ಪರ್ಪಸ್ ಅಂದ್ರೆ ಮೆಡಿಕಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂದ್ರೆ ವೈದ್ಯಕೀಯ ತೀವ್ರ ನಿಗಾ ಘಟಕವಾಗಿ ಕೂಡ ಇದನ್ನ ಸ್ವಿಚ್ ಓವರ್ ಮಾಡ್ಬೋದಾಗಿರುತ್ತೆ. ಸೊ ದಟ್ ಈಸ್ ದಿ ಅಡ್ವಾಂಟೇಜ್. ಸೊ ಏನಾದ್ರೂ ಡಿಸಾಸ್ಟರ್ ಸಮಯದಲ್ಲಿ ಇದನ್ನ ಕೂಡ ಬೇರೆ ಪರ್ಪಸ್ಗೆ ಅಪಾರ್ಟ್ ಫ್ರಮ್ ಡಿಫೆನ್ಸ್ ಬೇರೆ ಪರ್ಪಸ್ಗೂ ಕೂಡ ಇದನ್ನ ಬೇರೆ ಪರ್ಪಸ್ ಅಂದ್ರೆ ಮೆಡಿಕಲ್ ಪರ್ಪಸ್ಗೂ ಕೂಡ ಇದನ್ನ ಯೂಸ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 11th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಟ್ರಾಪಿಕ್ಸ್ ಡೇ 29th ಜೂನ್. ಅಂತಾರಾಷ್ಟ್ರೀಯ ಟ್ರಾಪಿಕ್ಸ್ ದಿನ 29ನೇ ಜೂನ್. ಟ್ರಾಪಿಕ್ಸ್ ಅಂದ್ರೆ ಏನು? ಉಷ್ಣ ವಲಯಗಳು ಅಂದ್ರೆ ನಮ್ಮ ಒಂದು ಭೂಮಿಯ ಮೇಲೆ ಬರ್ತಕ್ಕಂಥ ಉಷ್ಣ ವಲಯಗಳನ್ನ ನಾವು ಟ್ರಾಪಿಕ್ಸ್ ಅಂತ ಕರಿತೀವಿ. ಸೊ ಯೂಶಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮಕರ ಸಂಕ್ರಾಂತಿ ವೃತ್ತ ಮತ್ತೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ನಡುವಿನ ಪ್ರದೇಶವನ್ನ ನಾವು ಟ್ರಾಪಿಕಲ್ ರೀಜನ್ಸ್ ಅಂತ ಕರಿತೀವಿ. ಸೊ ಈ ಒಂದು ರೀಜನ್ಸ್ ಅಲ್ಲಿ ಇರ್ತಕ್ಕಂಥ ಚಾಲೆಂಜಸ್ ಅಂದ್ರೆ ಸವಾಲುಗಳೇನಿರ್ತವೆ ಮತ್ತೆ ಈ ಒಂದು ರೀಜನ್ಸ್ ಅಲ್ಲಿ ಬರ್ತಕ್ಕಂಥ ಕಂಟ್ರೀಸ್ ಇರ್ತಕ್ಕಂಥ ಆಪರ್ಚುನಿಟೀಸ್ ಅವಕಾಶಗಳೇನಿರ್ತವೆ ಸೊ ಅದರ ಬಗ್ಗೆ ತೋರಿಸ್ಲಿಕ್ಕೆ ಈ ಒಂದು ದಿನವನ್ನ ಪ್ರತಿ ವರ್ಷ ಜೂನ್ 29ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನವನ್ನ ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಟ್ರಾಪಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 197. You can just pause the video, go through the questions and give us the answers. Once again, I'll meet you tomorrow with tomorrow's current affairs.
Till then, keep reading. Thank you very much for watching.